ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬರ್ರಿ ನಾನು ನಿಮಗೆ ಇವತ್ತು ಮಣ್ಣಿನ ಗುಳ್ಳೋನ ಯಾವ ರೀತಿ ಹಾಕೋದು ಅಂತೇಳಿ ತೋರಿಸ್ತೀನಿ ರೀ. ಅದಕ್ಕೆ ಮಣ್ಣಿನ ಗುಳ್ಳೋನ ಮಾಡ್ಲಿಕ್ಕೆ ಮಣ್ಣು ತರ್ಲಾಕ ಹೋದೈತಿ. ಇಲ್ಲಿ ಪೂಜೆ ಮಾಡ್ಲಿಕ್ಕೆ ಏನೇನು ತೊಗೊಂಡು ನೋಡ್ರಿ. ಕುಂಕುಮ, ಅರಿಶಿನ, ಕಡ್ಡಿ ಡಬ್ಬಿ, 2 ಊದಿನ ಕಡ್ಡಿ, ಪುಟಾಣಿ, ಸಕ್ಕರೆ, ಒಂದು ಚಿರಿಗೆ ನೀರು ತೊಗೊಂಡೇನಿ ರೀ. ಅಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆಗೆ ಆದ ಬಳಿಕ ಮಂಗಳವಾರ ಬರ್ತಾವೆ ರೀ. ಒಮ್ಮೊಮ್ಮೆ 4 ಮಂಗಳವಾರ ಬರ್ತಾವೆ, ಒಮ್ಮೊಮ್ಮೆ 5 ಮಂಗಳವಾರ ಬರ್ತಾವೆ ರೀ. ಪ್ರತಿ ಮಂಗಳವಾರಕ್ಕೊಮ್ಮೆ ಇದೇ ರೀತಿ ಎಲ್ಲ ಪೂಜೆ ಸಾಮಗ್ರಿಗಳು ತಾಟ್ನ್ಯಾಗ ಅಂದ್ರೆ ಅಲ್ಲಿ ಹೊಲ್ದಾಗ ಹೋಗಿ ಏನು ಮಾಡಿದ್ರಿ, ಪೂಜೆ ಮಾಡಿ ಮಣ್ಣು ತರೋದು ಇರ್ತೈತೆ ರೀ. ಅದಕ್ಕೆ ಮಣ್ಣು ತರ್ಲಾಕ ಇಲ್ಲಿ ಒಂದು ಬುಟ್ಟಿ ತೊಗೊಂಡು ನೋಡ್ರಿ. ನಿಮಗೆ ಎಷ್ಟು ದೊಡ್ಡ ಹಾಕೋದಿರಲಿ ನೀವು ಮಣ್ಣಿಂದ ಗುಳ್ಳೋನ ಅಷ್ಟು ದೊಡ್ಡದ ಬುಟ್ಟಿ ತೊಗೋರಿ. ನಾ ಇಲ್ಲಿ ಭಾಳ ದೊಡ್ಡದಲ್ಲ ಸಣ್ಣದಲ್ಲ ಮೀಡಿಯಮ್ ಸೈಜ್ ಹಾಕಿದ್ದನು. ಅದಕ್ಕೆ ಸಣ್ಣ ಬುಟ್ಟಿ ತೊಗೊಂಡು ಇದನ್ನೆಲ್ಲ ಪೂಜೆ ಸಾಮಗ್ರಿಗಳನ್ನ ತೊಗೊಂಡು ಈಗ ಎಲ್ಲಿ ಹೋಗೋಣ್ರಿ, ಹೊಲ್ದಾಗ ಹೋಗೋಣ ಬರ್ರಿ. ಹೊಲ್ದಾಗ ಹೋಗಿ ಯಾವ ರೀತಿ ಪೂಜೆ ಮಾಡ್ತಾನೆ ಅಂತೇಳಿ ತೋರಿಸ್ತಾನೆ ನಿಮಗೆ. ಇಲ್ಲಿ ಹೊಲ್ದಾಗ ಬಂದೀನಿ ರೀ. ನಮ್ಮ ಹೊಲ್ದಾಗ ನಾವು ಸಣ್ಣವ್ರಿದ್ದಾಗ ನಮ್ಮ ಅವ್ವಾರದು ಎಲ್ಲ ಕಲಿಸ್ಯಾರ ಫ್ರೆಂಡ್ಸ್. ಅದ ಪದ್ಧತಿಯನ್ನು ಮುಂದುವರ್ಸ್ಕೊಂಡು ಹೊಂಟೀವ್ರಿ. ಅಂದ್ರೆ ಪ್ರತಿ ವರ್ಷ ಮಣ್ಣೆತ್ತಿನ ಅಮಾವಾಸ್ಯೆಗನ ಇದೇ ರೀತಿ ಪಂಚಮಿ ಬರೋದ್ರಾಗ, ನಾಗರ ಪಂಚಮಿ ಬರೋದ್ರಾಗ 4 ಗುಳವ, ಒಮ್ಮೆ 5 ಗುಳವ ಬಂದಿರ್ತಾವ್ರಿ. ಅಂದ್ರೆ 5 ಮಂಗಳವಾರ ಬಂದು ಅಂದ್ರೆ 5 ಗುಳು ಹಾಕೋದ್ರಿ. ಪ್ರತಿ ಮಂಗಳವಾರಕ್ಕೊಮ್ಮೆ ವಾರದಾಗ ಒಂದು ದಿವ್ಸ ಈ ರೀತಿ ಮಣ್ಣು ಹೊಲ್ದಾಗ ಬಂದ ಮಣ್ಣು ಪೂಜೆ ಮಾಡಿ ಮಣ್ಣು ಓದ ಆಮೇಲೆ ಗುಳು ಹಾಕ್ತೀವ್ರಿ. ಈಗ ಹೊಲ್ದಾಗ ಬಂದ್ಯಾಗ ಕೈಗೆ ಯಾವ ಸಿಗ್ತಾವಲ್ರಿ, ಹತ್ರನ 5 ಕಲ್ಲು ತೊಗೋಬೇಕ್ರಿ. ಕಲ್ಲು ತೊಗೊಂಡು ಹತ್ರನ ಈ ರೀತಿ ಸ್ಥಾಪನೆ ಮಾಡಬೇಕು. ಪೂರ್ವ ಕಡೆ ಮಾರ್ಯಾಗ್ರಿ ಇಲ್ಲ ಉತ್ತರ ಕಡೆ ಮಾರ್ಯಾಗ್ರಿ ಮಾಡೋದಿರ್ತೈತೆ ರೀ ಪೂಜೆ. ನಾವು ಉತ್ತರ ಕಡೆ ಮಾರ್ಯಾಗಿ ಇಟ್ಟನ್ರಿ. ಇಟ್ಟು ಬಳಿಕ ಈಗ 5 ಕಲ್ಲು ತೊಳ್ಕೊಂಡು ನೋಡ್ರಿ. ನಾವು ಒಂದು ಚಿರಿಗೆ ನೀರು ತೊಗೊಂಡು ಬಂದೀನಿ. ಈ ರೀತಿ ತೊಳೆದು ಆಮೇಲೆ ಇದಕ್ಕೆ ಏನು ಮಾಡೋದ್ರಿ, ಈಗ ಕುಂಕುಮ ಪಂಚಪಾಳಿ ತೊಗೊಂಡು ಬಂದೀನಿ ರೀ. ಅರಿಶಿನ ಕುಂಕುಮ ಹಚ್ಕೊಳ್ದೈತ್ರಿ ನೋಡ್ರಿ. ಯಾವ ರೀತಿ ಅರಿಶಿನ ಪ್ರತಿ ಕಲ್ಲಿನ ಮೂರ್ತಿಗೆ ಏನು ಮಾಡ್ತೇನೆ ರೀ, 2 ಬೊಟ್ಟ ಕುಂಕುಮ 2 ಬೊಟ್ಟ ಅರಿಶಿನ ಹಚ್ಕೊಳಕಿದನ್ ರೀ ಫ್ರೆಂಡ್ಸ್. ನೋಡ್ರಿ ಒಂದೊಂದು ಕಡೆ ಏನು ಮಾಡ್ತಾರೆ, ಕರ್ನಾಟಕದೊಳಗೆ ಮಣ್ಣೆತ್ತಿನ ಅಮಾವಾಸ್ಯೆಗೆ ಮಣ್ಣಿಂದ ಎತ್ತ ಮಾಡಿ ಪೂಜೆ ಮಾಡ್ತಾರೆ ರೈತರು. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ನಾವೆಲ್ಲ ರೈತರು ಏನು ಮಾಡ್ತೀವಿ ರೀ, ಮಣ್ಣೆತ್ತಿನ ಅಮಾವಾಸ್ಯೆಗೆ ಈ ರೀತಿ ಗುಳ್ಳೋನ್ ತಯಾರು ಮಾಡ್ತೀವಿ ನೋಡ್ರಿ ಮೂರ್ತಿಗಳನ್ನ ಮಣ್ಣಿನಿಂದ. ಅಂದ್ರೆ ಮಣ್ಣೆತ್ತಿನ ಅಮಾವಾಸ್ಯೆ ಆದ ಬಳಿಕ ಪ್ರತಿ ಮಂಗಳವಾರ 1 ತಿಂಗಳದೊಳಗೆ ರೀ ಅಮಾವಾಸ್ಯೆ ಆದ ಬಳಿಕ ಪಂಚಮಿ ಅಮಾವಾಸ್ಯೆ ತನ ರೀ. ಒಮ್ಮೊಮ್ಮೆ 5 ಮಂಗಳವಾರ ಬಂದಿರ್ತಾವೆ ರೀ, ಒಮ್ಮೊಮ್ಮೆ 4 ಮಂಗಳವಾರ ಬಂದಿರ್ತಾವೆ ರೀ. 4 ಮಂಗಳವಾರ ಬಂದ್ರೆ 4 ಗುಳೋನ್ ತಯಾರು ಮಾಡಿದ್ರಿ, 5 ಮಂಗಳವಾರ ಬಂದ್ರೆ 5 ಗುಳೋನ್ ತಯಾರು ಮಾಡಿದ್ರಿ. ಈಗ ಕುಂಕುಮ ಅರಿಶಿನ ಹಚ್ಕೊಂಡಿದ್ದು ಆಗೈತೆ ರೀ ಫ್ರೆಂಡ್ಸ್. ಇವಾಗ ಏನು ಮಾಡ್ತೇನೆ ರೀ, ಊದಿನ ಕಡ್ಡಿ ಹಚ್ಕೊಂಡ್ರೆ ಈಗ ಊದಿನ ಕಡ್ಡಿ ಹಚ್ಕೊಂಡು ಕಡ್ಡಿ ಡಬ್ಬಿ ತಂದಿದ್ರಿ. ಆಮೇಲೆ ಐತನ ಊದಿನ ಕಡ್ಡಿ ಏನು ಮಾಡ್ತೀನಿ ರೀ, ಈ ರೀತಿ ಬೆಳಗ್ತ ನೋಡ್ರಿ. ಭೂಮಿ ತಾಯಿಗೆ ಯಾವ ರೀತಿ ಪೂಜೆ ಮಾಡ್ಬೇಕು ನೋಡ್ರಿ. ರೈತರೆಲ್ಲ ನಮ್ಮ ಉತ್ತರ ಕರ್ನಾಟಕದೊಳಗೆ ಇದೇ ರೀತಿ ಮಾಡ್ತಾರೆ. ನೀವು ಯಾರ್ಯಾರು ಗುಳ್ಳೋನ್ ಹಾಕಿರಿ ಅಂತೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ ನೋಡ್ರಿ. ಆಚಾರ ವಿಚಾರಗಳನ್ನ ಯಾವ ರೀತಿ ಹಿಂದಿನ ಕಾಲದಿಂದ ರೂಢಿ ಮಾಡ್ಕೊಂಡು ಬಂದಾರೋ ಎಲ್ಲರೂ. ನಮ್ಮ ತಂದೆ ತಾಯಿ ಮಾಡೋದು, ನಮ್ಮ ತಂದೆ ತಾಯಿ ಮಾಡಿದ ನಾವೀಗ ಮುಂದುವರ್ಸ್ಕೊಂಡು ಹೊಂಟಿದ್ದೀವಿ ರೀ. ಅವರು ಯಾವುದೂ ಹಳ್ಳಿ ಪದ್ಧತಿಯನ್ನು ಇನ್ನೂ ಬಿಟ್ಟಿಲ್ಲ ಫ್ರೆಂಡ್ಸ್. ನಮ್ಮ ಮನೆಯೊಳಗೆ ಎಲ್ಲ ಪದ್ಧತಿಗಳನ್ನ ಮಾಡ್ತೀವಿ ರೀ ನಾವು. ಗುಳ್ಳೋ ಹಾಕೋದಾಗಲಿ, ಆಮೇಲೆ ದೀಪಾವಳಿಗೆ ಪಾಂಡವ ಹಾಕೋದಾಗಲಿ ಮಾಡ್ತೀವಿ ರೀ. ಆಮೇಲೆ ಕಾರ ಹುಣ್ಣಿಮೆಗೆ ಮಣ್ಣಿನ ಎತ್ತ ಮಾಡ್ತೀವಿ ರೀ. ನೋಡ್ರಿ ಈಗ ಮಣ್ಣು ಇದನ್ನು ಈ ರೀತಿ ಎಲ್ಲ ಪೂಜೆ ಆದ ಬಳಿಕ ಈ ರೀತಿ ಭೂಮಿ ತಾಯಿ ಪೂಜೆ ಮಾಡಿದ ಬಳಿಕ ಕಾಲು ಬಿದ್ದಿನ್ರಿ ನಾಲಿ. ಕಾಲು ಬಿದ್ದ ಬಳಿಕ ಈ ರೀತಿ ಒಳಗಿನ ಎಲ್ಲ ದೊಡ್ಡ ದೊಡ್ಡ ಕಲ್ಲು ಹಳ್ಳ ಏನು ಇರ್ತಾವಲ್ರಿ ಅಥವಾ ಆರಿಸಿ ಹೋಗಿಬೇಕು. ಮಣ್ಣು ಅಷ್ಟೇ ತೊಗೋಬೇಕ್ರಿ ಫ್ರೆಂಡ್ಸ್. ನಿಮ್ಮ ಹೊಲ್ದಾಗ ಯಾವ ಮಣ್ಣು ಇರ್ತೈತಿ ಅಲ್ರಿ ಅದನ್ನ ತೊಗೋರಿ. ಯಾವ ಮಣ್ಣಲ್ಲಿ ಬೇಕಾದ್ರೆ ಹಾಕ್ಬೋದ್ರಿ ನೀವು. ಕರಿ ಮಣ್ಣಿದ್ರೆ ಕರಿ ಮಣ್ಣು ತೊಗೋರಿ. ನೋಡ್ರಿ ನಮ್ಮ ಹೊಲ್ದಾಗ ಕರಿ ಮಣ್ಣು ಎಷ್ಟು ಚಂದ ಐತಿ. ಈ ಮಣ್ಣು ಇಷ್ಟು ಬೆನ್ನಿಗತ್ಲೆ ಇರ್ತೈತಿ ಅಲ್ರಿ, ಭಾಳ ಚಂದ ಆಕಾವ್ರಿ. ಗುಳ್ಳವಾಗಲಿ ಏನು ಪ್ರತಿಯೊಂದಾಗಲಿ. ಆಮೇಲೆ ಕೆಂಪು ಮಣ್ಣಿಲೇನು ಚಂದ ಆಕಾವ್ರಿ, ಜೇಡಿ ಮಣ್ಣಿಲೇನು ಚಂದ ಆಕಾವ್ರಿ. ಒಟ್ಟು ಒಳಗೇನು ಕಲ್ಲ ಮತ್ತು ಹಳ್ಳ ಏನು ಇರ್ತಾವ್ರಲ್ಲ ಅದನ್ನ ಆರಿಸ್ಕೋಬೇಕ್ರಿ. ಈ ರೀತಿ ಆರಿಸ್ಕೊಂಡು ಈಗ ಏನು ಮಾಡ್ತೇನೆ ರೀ, ಬುಟ್ಟಿ ತುಂಬ ಮಣ್ಣು ಒಯ್ಕಿದನ್ ಫ್ರೆಂಡ್ಸ್. ಪ್ರತಿ ಮಂಗಳವಾರಕ್ಕೊಮ್ಮೆ ಇದೇ ರೀತಿ ಮಾಡ್ತೀವಿ ರೀ. ಈ ವರ್ಷ 5 ಮಂಗಳವಾರ ಬಂದಾವ್ರಿ. ಈಗ 2 ಗುಳ್ಳೋ ಹಾಕಿದೀವಿ ರೀ ಫ್ರೆಂಡ್ಸ್. ನನಗೆ ಎಡಿಟಿಂಗ್ ಮಾಡೋದಾಗಿರಲಿಲ್ಲ, ಈಗ ಎಡಿಟಿಂಗ್ ಮಾಡಾಕತ್ತನು. ಅಂದ್ರೆ ಪ್ರತಿ ಮಂಗಳವಾರಕ್ಕೊಮ್ಮೆ ಬೇರೆ ಬೇರೆನ ಗುಳ್ಳೋನ್ ಮೂರ್ತಿ ಮಾಡಿದ್ರಿ. ಒಂದು ಮಂಗಳವಾರ ಈ ವರ್ಷ 5 ಬಂದವಲ್ರಿ. 1ನೇದು 2ನೇದು ಸೇಮ್ ಬರ್ತಾವ್ರಿ ಮೂರ್ತಿಗಳು ಗುಳ್ಳೋನು. ಆಮೇಲೆ 3ನೇದು ನವಲಿನ ಗುಳ ಅಂತ ಹಾಕೋದ್ರಿ. 4ನೇದು ತಿಗರಿ ಗುಳ ಅಂತ ಹಾಕೋದ್ರಿ. ರೆಡಿಮೇಡು ಸಿಗ್ತಾವ್ರಿ. ಇವು ಕುಂಬಾರ ಅವರು ಸೋಮವಾರಕ್ಕೊಮ್ಮೆ ಮಾಡಿರ್ತಾರೆ, ಮಾಡಿ ಮಂಗಳವಾರ ದಿನ ಮಾರ್ಲಾಕ ತಂದಿರ್ತಾರೆ ಮುಂಜಾನೆ ರೀ. ಆದ್ರೆ ಕುಂಬಾರ ಮನ್ಯಾಗ ನಾವು ತೊಗೊಳಂಗಿಲ್ಲ ರೀ, ಯಾಕಂದ್ರೆ ನಮಗೆ ಸ್ವಂತ ಮಾಡಕ್ಕೆ ಬರ್ತೈತೆ ರೀ ಮಣ್ಣಿಂದ್ರಲ್ಲೇನ ಮೂರ್ತಿಗಳನ್ನ. ಈಗ ಮಣ್ಣು ತುಂಬ್ಕೊಂಡ್ರೆ ಅದಕ್ಕೆ ನಾನು ಸ್ವಂತ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ ಯಾವ ರೀತಿ ಮಾಡೋದಂಥೇಳಿ. ಈಗ ಮಣ್ಣು ಅದು ತುಂಬ್ಕೊಂಡು ಆದ್ಬೇಕಾ ತಾಟ್ ಇಟ್ಕೊಂಡು ಇತ್ತು ನೀರು ಇಲ್ಲೇ ಉಳಿದಿದ್ದು ಕೆಳಗಡೆ ಚೆಲ್ಲಿ ಏನು ಮಾಡ್ತೇನೆ ರೀ, ನಾ ಬುಟ್ಟಿ ಮಣ್ಣು ತೊಗೊಂಡು ನಮ್ಮ ಮನೆ ಮುಂದೆ ಹೋಗ್ಕೊಂಡ್ರಿ ಫ್ರೆಂಡ್ಸ. ಮನೆ ಮುಂದೆ ಈಗ ಇದನ್ನು ಬುಟ್ಟಿ ತೊಗೊಂಡು ಮನೆ ಮುಂದೆ ಹೊಂಟೀವಿ ನೋಡ್ರಿ. ನೀವು ಯಾರ್ಯಾರು ಗುಳ್ಳೋ ಹಾಕಿರಿ ಅಂತ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ ಫ್ರೆಂಡ್ಸ. ಯಾರಿನ್ನ ಎಲ್ಲರೂ ಹಿಂದಕ್ಕಿನ ಹಳ್ಳಿ ಒಳಗಿನ ಆಚಾರ ವಿಚಾರ ಪದ್ಧತಿಗಳನ್ನ ಎಲ್ಲ ರೂಢಿ ಇನ್ನೂ ಎಲ್ಲಿ ಇಟ್ಕೊಂಡಿರಿ, ಯಾರ್ಯಾರು ಗುಳ್ಳೋನ್ ಹಾಕಿರಿ ಅಂಥೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ಈಗ ಅಲ್ಲಿ ಮಣ್ಣು ಇಟ್ಟು ಬಾಂಡ್ರಿ, ಮಣ್ಣು ನಾದ್ಲಾಕ ನೀರು ಬೇಕಲ್ರಿ ಅದನ್ನು ಕಿವುಚ್ಕೊಳಕ್ಕೆ. ಅದಕ್ಕೆ ಇಲ್ಲಿ ಚಾವ್ಯಕ್ಕೆ ಬಂದ ಬಳಿಕ ಇದೇನು ಸ್ಟೀಲ್ ಚರಿಗ್ಯಾಗ ತೊಗೊಂಡನಲ್ರಿ, ಇದನ್ನು ಗುಳ್ಳೋನ್ ಮೂರ್ತಿ ಮಾಡ್ಲಾಕ ನೀರು ತೊಗೋತೇನೆ ರೀ. ಆಮೇಲೆ
ಪ್ಲಾಸ್ಟಿಕ್ ಚರಿಗೆ ಅಂತ ಅಂದೇನಿ. ಗುಳ್ಳೋನ್ ಮಾಡೋದು ಆದ್ಮೇಲೆ ಕೈ ತೊಳ್ಯಾಕೆ ನನಗೆ ನೀರು ಬೇಕು ರೀ. ಅದಕ್ಕೆ ಇದನ್ನು ಪ್ಲಾಸ್ಟಿಕ್ ಚರಿಗೆ ಒಂದು ತುಂಬ್ಕೊತೀನಿ ರೀ. ಈ ರೀತಿ ಪ್ಲಾಸ್ಟಿಕ್ ಚರಿಗೆ ತುಂಬ್ಕೊಂಡ್ರೆ ಸ್ಟೀಲಿನ ಚರಿಗೆ ಒಂದು ತುಂಬ್ಕೊಂಡು ಈಗ ಪ್ಲಾಸ್ಟಿಕ್ ಚರಿಗೆ ಒಂದು ತುಂಬ್ಕೊತೀನಿ. ಚಾವೆ ಬಂದ್ ಮಾಡ್ತಾನು. ನಿಮ್ಮ ಮನ್ಯಾಗ ಯಾವ ನೀರು ಇರ್ತಾವ ಒಂದು ಕಳಿ ಸೇರಿ ಏನ್ರಿ ತುಂಬ್ಕೋರಿ. ಇಲ್ಲ ಚಾವೆ ಇದ್ರೆ ಚಾವೆದಾಗಿನ ನೀರು ತೊಗೋರಿ, ಹೌದಿದ್ರೆ ಹೌದಾಗಿನ ನೀರು ತೊಗೋರಿ. ಒಂದು ಸ್ಟೀಲ್ ಚರಿಗಾಗಿನ ನೀರು ತೊಗೊಂಡನಲ್ರಿ, ಅದನ್ನು ಗುಳ್ಳೋನ್ ಮಾಡ್ಲಾಕ ನೀರು ಬಳಸ್ತೇನೆ ರೀ. ಆಮೇಲೆ ಪ್ಲಾಸ್ಟಿಕ್ ಚರಿಗೆ ಕೈ ತೊಳ್ಯಾಕ ನೋಡ್ರಿ ನಮ್ಮ ಮನೆ ಮುಂದೆ ರಂಗೋಲಿದು ಯಾವ ರೀತಿ ಐತ್ರಿ. ಸಂಜೆ 4-4:15 ಆಗೈತ್ರಿ. ಈಗ ಗುಳ್ಳೋನ್ ಮಾಡಾಕಿದ್ದೀನಿ. ನಾ ಇಲ್ಲಿ ಮಣ್ಣು ತಂದಿಟ್ಟನು ನೋಡ್ಲತ್ತೀರಿ. ಸ್ವಲ್ಪ ನೀರು ಹಾಕಿ ಏನು ಮಾಡೋದು, ಒಳಗೆ ಕಲ್ಲ ಆಮೇಲೆ ದೊಡ್ಡ ಹಳ್ಳದು ಬರ್ತಿದ್ವು ಅಂದ್ರೆ ಇನ್ನೊಮ್ಮೆ ಏನು ಮಾಡ್ಕೋದು ಎಲ್ಲ ಆರಿಸಿ ಈ ರೀತಿ ಒಕ್ಕೋದ್ರಿ. ಕಟ್ಟಿಗೆ ಚೂರೋದು ಒಗದ ಸ್ವಲ್ಪ ನೀರು ಹಾಕೋದ್ರಿ. ನೀರು ಹಾಕ್ತೀವಿ ಅಂದ್ರೆ ಏನಾಕತಿ ಫ್ರೆಂಡ್ಸ್, ಒಣಗಿದ ಮಣ್ಣು ಐತಿ ಆಳತೈತ್ರಿ. ಜಲ್ದಿನ ಬೆನ್ನಿ ಟೈಪ್ ಏನು ಆಕತ್ರಿ, ಅದು ಮಿದು ಆಕತ್ರಿ. ಅದಕ್ಕೆ ನೀರು ಸ್ವಲ್ಪ ಹಾಕೋಬೇಕಾಗತ್ರಿ. ಒಮ್ಮೆ ನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ. ಒಮ್ಮೆ ಭಾಳ ಆಳಕತ್ತಂದ್ರೆ ಗುಳ್ಳೋವ ಮಾಡಕ್ಕೆ ಸರಿ ಬರೋದಿಲ್ರಿ. ಈ ರೀತಿ ಪರ್ಫೆಕ್ಟ್ ಐತಿ ನೋಡ್ರಿ. ಅದು ಭಾಳ ಗಟ್ಟಿನೂ ಅಲ್ಲ ಭಾಳ ಮೆದುನೂ ಅಲ್ಲ. ಅಂದ್ರೆ ಆದಷ್ಟು ಒಂದು ಸ್ವಲ್ಪ ಗಟ್ಟಿನೇ ಇರಲಿ. ಯಾಕಂದ್ರೆ ಮೂರ್ತಿ ಸೀಳಂಗಿಲ್ಲ, ಒಡೆಯಂಗಿಲ್ಲ, ಗಟ್ಟಿ ಚಂದ ಕೂಡ್ತಾವ್ರಿ ಅವು. ಆಮೇಲೆ ನೀವು ಮಿದುನ ಅದ್ಕೊಂಡ್ರಿ ಅಂದ್ರೆ ಏನಾಗಿಬಿಡ್ತಾವೆ, ಎಲ್ಲ ಮಿದುವಾಗಿ ಆಳಕ್ಕಾಗಿ ಏನಾಗಿಬಿಡ್ತಾವ್ರಿ, ಅವು ಸರಿ ಆಗೋದಿಲ್ಲ ಮೂರ್ತಿಗಳನ್ನ. ಈ ರೀತಿ ಮಣ್ಣು ಏನು ಮಾಡ್ಕೊಬೇಕ್ರಿ, ಅದಕ್ಕೆ ಈ ರೀತಿ ಕಲಿಸ್ಕೋಬೇಕಾಕತ್ರಿ. ನೋಡ್ರಿ ನಮ್ಮ ಮನೆ ಪದ್ಧತಿ ಆಚಾರ ವಿಚಾರಗಳು ನಮ್ಮ ಅವ್ವಾರು ಏನು ಮುಂದುವರ್ಸ್ಕೊಂಡು ಬಂದಾರಲ್ರಿ, ಅದನ್ನ ನಾವು ಮುಂದುವರ್ಸ್ಕೊಂಡು ಬಂದೀವಿ. ಫಸ್ಟ್ ನಮ್ಮ ಅವ್ವಾರು ಮಾಡ್ತಿದ್ರಿ ಎಲ್ಲ ಪದ್ಧತಿಗಳನ್ನ. ಅಂದ್ರೆ ನಮ್ಮ ಅಜ್ಜ ಅಜ್ಜಿನ ಮಾಡ್ತಿದ್ರತ್ರಿ. ಅದು ನೋಡಿ ನಮ್ಮ ಅವ್ವ ಮಾಡ್ತಿದ್ರಿ. ನಮ್ಮ ಅವ್ವ ನೋಡಿ ನಾವು ಇನ್ನೂ ಮುಂದುವರ್ಸ್ಕೊಂಡು ಬಂದೀವಿ. ಈಗಿನ ಜನ್ರೇಷನ್ ಮಕ್ಕಳು ನಾವು ಇದನ್ನು ಪಂಚಮಿ ಒಳಗೆ ಈ ರೀತಿ ಮಣ್ಣಿಂದ ಗುಳ್ಳೋನು ಹಾಕ್ತೀವ್ರಿ. 4 ಗುಳ್ಳೋ ಮೂರ್ತಿಗಳನ್ನ ಮಾಡಿ. ಆಮೇಲೆ ದೀಪಾವಳಿ ಒಳಗೆ ಹೆಂಡಿ ಎಲ್ಲ ಕಿವುಚಿ ಹೆಂಡಿದ ಪಾಂಡವ ಅಂತ ಹೇಳಿ ಇರ್ತೈತಲ್ರಿ, ಅದನ್ನು ಪಾಂಡವನ ಹಾಕ್ತೀವ್ರಿ. ಪ್ರತಿಯೊಂದೆಲ್ಲ ಆಚಾರ ವಿಚಾರಗಳನ್ನ ಮಾಡ್ಕೊಂಬರ್ತೀವ್ರಿ. ಕಾರ್ ಹುಣ್ಣಿಮೆಗೆ ಮಣ್ಣಿನ ಎತ್ತ ಮಾಡ್ತೀವ್ರಿ. ನೋಡ್ರಿ ಮಣ್ಣು ಈ ರೀತಿ ಅದಕ್ಕೆ ಏನು ಮಾಡ್ಕೋಬೇಕ್ರಿ, ಕಲಿಸ್ಕೋಬೇಕು. ಭಾಳ ಗಟ್ಟಿನೂ ಅಲ್ಲ ಭಾಳ ಮೆದುನೂ ಅಲ್ಲ. ಎಷ್ಟು ಪರ್ಫೆಕ್ಟ್ ಕಲಿಸ್ಕೊಂಡು ನೋಡ್ರಿ. ನಾ ಇದನ್ನು ಕಿವುಚ್ಕೊಂಡು ಈ ರೀತಿ ಅದಕ್ಕೆ ಬರಂಗ ಕುಂಬಾರ ಮನೆಯಾಗೂ ಮಾಡ್ತಾರೆ ಅವರು. ಜೇಡಿ ಮಣ್ಣು, ಕರಿ ಮಣ್ಣು, ಕ್ಯಾಂಪ್ ಮಣ್ಣು 3 ಮಣ್ಣು ಕೂಡಿಸಿರಿ. ಆಮೇಲೆ ಕುದುರಿದ ಸಗಣಿ ಹಾಕಿ ಮಾಡಿರ್ತಾರೆ ಅವರು. ಹದ ಮಾಡಿ ಗುಳ್ಳೋನ್ ತಯಾರು ಮಾಡಿರ್ತಾರೆ. ಇದನ್ನ ಗುಳ್ಳೋನ ತಯಾರು ಮಾಡಿ ನೋಡ್ರಿ. ನಾ ಗುಳ್ಳೋನ್ ಹೆಂಗೆ ಮಾಡಿದ್ನಿ ಅನ್ನೋದು ತೋರ್ಸೋಕ್ಕಾಗಲಿಲ್ಲ. ಯಾಕಂದ್ರೆ ವಿಡಿಯೋ ಮಾಡೋರು ಯಾರೂ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡೀನಿ, ಗುಳ್ಳೋನ್ ಮಾಡಿದ್ರೊಳಗೆ ಈ ರೀತಿ ಗುಳ್ಳೋನ್ ಮೂರ್ತಿ ಮಾಡಿ ನೋಡ್ರಿ. ಎಷ್ಟು ಚಂದ ಪರ್ಫೆಕ್ಟ್ ಬಂದೈತೆ ನೋಡ್ರಿ. ಸಿಳ್ಳಿಲ್ಲ ಏನಿಲ್ಲ. ಆಮೇಲೆ ಮಕ್ಕ ನೋಡ್ರಿ ಯಾವ ರೀತಿ ಮಾಡೀನು ಗುಳ್ಳೋಗ ಅಂದ್ರೆ ಮಕ್ಕ ಮಾಡಿ ಹಿಂದೆಲ್ಲ ತೆಡಿ ಹಿಕ್ಕದಂಗೆ ಮಾಡಿ ತುರ್ಬ ಮಾಡೀನಿ. ಆಮೇಲೆ ಮುಂದೆ ಕಣ್ಣು ಮೂಗ ಕೊರಳೊಳಗೆ ನೋಡ್ರಿ ಯಾವ ರೀತಿ ನಕ್ಲೇಸ್ ಮಾಡೀನು ನೋಡಾಕತ್ರಿ. ಇದು ನಕ್ಲೇಸ್ ರೀ. ಮಾಡಿ ಮೇಲ್ಗಡೆ ಎಲ್ಲ ಮುತ್ತಿನ ಟೈಪ್ ಮಾಡಿ ಮೇಲ್ಗಡೆ ಹಚ್ಚೀನಿ. 2 ಗುಳ್ಳವ ಸೇಮ್ ಬರ್ತಾವ್ರಿ. ಈ ವರ್ಷ 5 ಬಂದಾವ್ರಿ. ಮೊನ್ನೆ ನಮ್ಮಸಿ ಕಣ್ಣು ಮಾಡಿ ನೋಡ್ರಿ. 2 ಕಣ್ಣು ಆಮೇಲೆ ತೆಡಿ ಹಿಕ್ಕಿದನ್ನ ತುರ್ಬ ಮಾಡಿ ನೋಡತ್ತೀರಿ ಯಾವ ರೀತಿ ಮಾಡೀನಿ ಅಂಥೇಳಿ. ಆಮೇಲೆ ಗುಳ್ಳೋನ್ ಸಂಗಟ ಒಂದು ಏನು ಮಾಡೋದ್ರಿ, ಕ್ವಾಣ ಮಾಡೋದ್ರಿ. ಎಮ್ಮಿ ಕ್ವಾಣ ಅಂತ ಕರಿತೀವ್ರಿ ಇದನ್ನು. ಅಂದ್ರೆ ಎಮ್ಮೆ ಒಳಗೆ ಗಂಡು ಕೋಣ್ರಿ. ಕೋಣದ ಮಕ್ಕ ಆಗಲಿರ್ತೈತಿ. ಅಕ್ಕಲ್ ಮಾಡಿ ಕಣ್ಣು ಮಾಡೀನಿ, ಕಿವಿ ಮಾಡೀನಿ, ಕೋಣಕ್ಕೆ ಕೊಂಬ ಮಾಡೀನಿ ಅಂದ್ರೆ ಕೋಡ. ಆಮೇಲೆ ಇಲ್ಲಿ ನೋಡ್ರಿ ದಪ್ಪ ಇರ್ತೈತ್ರಿ ಕೋಣಿನ ಹಿಂದಿನ ಮೇಯ ದಪ್ಪ ಮಾಡೀನು. ಬಾಲ ಮಾಡೀನು ನೋಡ್ಲತ್ತೀರಿ. 4 ಕಾಲು ಮಾಡೀನಿ ಕೋಣಿಗೆ. ಆಮೇಲೆ ಕೋಣ ಕಡಿಲಕ್ಕ ಇದೊಂದು ಬುಟ್ಟಿ ಮಾಡಿ ಅದ್ರೊಳಗೆ ಒಂದು ಕತ್ತಿ ಇಟ್ಟು ನೋಡ್ರಿ ಯಾವ ರೀತಿ ಕತ್ತಿ ಮಾಡೀನು. ಈ ಕತ್ತಿಗೆ ಒಂದು ಕಟ್ಟಿಗೆ ಚುಚ್ಚೋದ್ರಿ. ನಾ ಐಸ್ ಕ್ರೀಮ್ ಕಡ್ಡಿ ಚುಚ್ಚಿನು. ಇದನ್ನು ಮನ್ಯಾಗ ಗಂಡು ಹುಡುಗರು ಸಣ್ಣ ಗಂಡು ಹುಡುಗರು ಯಾರು ಇರ್ತಾರಲ್ರಿ, ಅದನ್ನು ಆ ಕತ್ತಿಲಿ ಕೋಣ ಕಡಿದಿರ್ತೈತ್ರಿ. ಒಟ್ಟು ಹಿಂದಿನ ಸಂಪ್ರದಾಯ ಯಾಕೋ ಗೊತ್ತಿಲ್ಲ. ಗುಳ್ಳೋನ್ ಪೂಜೆ ಆದ್ಮೇಲೆ ಕ್ವಾಣ ಕಡಿತಾರೆ. ನಮ್ಮ ಅವ್ವಾರು ಅದು ಹೇಳಿದ ಪದ್ಧತಿ ನಾವು ಅದನ್ನ ಮುಂದುವರ್ಸ್ಕೊಂಡು ಹೊಂಟೀವಿ. ಈಗ ಒಳಗಡೆ ಪೂಜೆ ಮಾಡ್ಲಿಕ್ಕೆ ಹೋಗೋದೈತ್ರಿ ಗುಳ್ಳೋನ. ಅದಕ್ಕೆ ಪೂಜೆ ಮಾಡ್ಲಿಕ್ಕೆ ನಮ್ಮ ಹೊಲ್ದಾಗೇನೋ ನಮ್ಮ ಮನೆ ಮುಂದೆ ಈ ರೀತಿ ಸದಾ ಮಲ್ಲಿಗೆ ಹೂವು ಅಂತ ಕರಿತೀವಿ ನೋಡ್ರಿ. ಅದನ್ನು ದಂಡಿ ಹೂವು ಅಂತ ಕರಿತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ. ಅಂದ್ರೆ ಈ ರೀತಿ ನಿಮ್ಮ ಮನ್ಯಾಗ ಯಾವ ಹೂವು ಇರ್ತಾವಲ್ರಿ, ಹೂವು ತೊಗೋರಿ. ಹೂವು ಇರಲಿಲ್ಲ ಅಂದ್ರೂ ನಡಿತೈತ್ರಿ ಹಂಗೆ ಪೂಜೆ ಮಾಡಿದ್ರು. ಆದ್ರೆ ನಾವು ಪ್ರತಿಯೊಂದು ನಮ್ಮ ಮನೆ ಮುಂದೆ ಹೂವು ಅದಾವ್ರಿ, ಎಲ್ಲ ಥರ ಹೂವು. ಅದಕ್ಕೆ ನಾವು ಯಾವುದೋ ಪೂಜೆ ಮಾಡಿದ್ರು ಹೂವು ಏರಿಸಿ ಪೂಜೆ ಮಾಡ್ತೀವ್ರಿ. ಏನು ಪೂಜೆ ಮಾಡ್ಲಿಕ್ಕೆ ದೇವ್ರಿಗೆ ಗುಲಾಬಿ ಹೂವನ್ನ ಬೇಕಂತೇನಿಲ್ಲ. ಯಾವ ಇರ್ತಾವಲ್ರಿ ಆ ಥರನ ಹೂವು ಏರ್ಸೋದ್ರಿ. ಒಬ್ಬೊಬ್ರು ತಮ್ಮಲ್ಲಿ ಹೂವು ಇರ್ಲಿಕ್ಕೆ ಬಿಡೋಲ್ದಾಕ್ರಿ ಮಂದಿ ಮನೆಗೆ ಬಂದ ಗುಲಾಬಿ ಹೂವು ಅಷ್ಟು ಹರ್ಕೊಂಡು ಹೋಗೋದ್ರಿ. ಆ ರೀತಿ ಮಾಡ್ತಿರ್ತಾರೋ. ತಾವ್ರೇನು ಒಂದು ಹೂವಿನ ಗಿಡ ಹಚ್ಚಂಗಿಲ್ಲ. ಆದ್ರೆ ಮಂದಿಯಲ್ಲಿ ಬಂದು ಹೂವು ಏರಿಸ್ಲಾಕ್ ಬೇಕ್ರಿ. ಆದ್ರೆ ಮಂದಿಗೆ ಪೂಜೆಗೆ ಹೂವು ಇರ್ಲಿಕ್ಕೆ ಬಿಡೋಲ್ಲ ಯಾಕೋರಿ. ಬಂದು ಮಂದಿ ಮಂದಿನ ಗುಲಾಬಿ ಹೂವು ಹರ್ಕೊಂಡು ಹೋಗೋದು. ಯಾಕೆ ದೇವ್ರೇನು ಯಾವ ಹೂವು ಆದರೂ ಅಷ್ಟೇ ಅಲ್ರಿ, ಯಾವ ಹೂವು ಆದರೂ ಹಾಕ್ಕೊಳತ್ತಾನು. ದಂಡಿ ಹೂ ಏನು ವಾಲ್ಲತ್ತೇನ್ರಿ. ನಾವು ಯಾವ ಇದ್ದಿದ್ದ ಏರಿಸ್ತೀವಿ. ನಾವು ಇನ್ನೊಬ್ಬರ ಮನೆಗೆ ಎಂದೂ ಹೂವಿಗಾಗಲಿ ಯಾವುದೋ ಒಂದು ಉಪ್ಪಿನ ಹಾಳಕ್ಕಾಗಲಿ ನಾವು ಯಾರ ಮನೆಗೂ ಯಾವತ್ತೂ ಹೋಗಂಗಿಲ್ಲ. ನಮ್ಮ ಮನೆ ಮುಂದೆ ಯಾವ್ದು ಇರ್ತೈತಿ ಅಲ್ರಿ ಅದನ್ನ ಹೂವು ಏರಿಸ್ತೀವ್ರಿ. ಇವು ನೋಡ್ರಿ ಇದನ್ನ ಗುರು ಬಸವ ಹೂವು ಅಂತೇಳಿ ಕರಿತೀವಿ ನೋಡ್ರಿ.
ಈ ಹೂವಿನ ವಿಶೇಷತೆ ಏನಪ್ಪ ಅಂದ್ರೆ ಅಂದ್ರೆ ಎಲ್ಲ ಹೂವು ಮುಂಜಾನೆ ಅರಳ್ತಾವ್ರಿ, ಹೂವು ಸಂಜೆಗೆ ಅರಳ್ತಾವ್ರಿ ಫ್ರೆಂಡ್ಸ್. ಅಂದ್ರೆ ಸಂಜೆ 4ಕ್ಕೆ ಅರಳಕ್ಕೆ ಸ್ಟಾರ್ಟ್ ಆದವು ಅಂದ್ರೆ ಬೆಳಗಾನ ಹೂ ಇರ್ತಾವ್ರಿ. ಮುಂಜಾನೆ ಎಲ್ಲ ಏನಾಗಿಬಿಡ್ತಾವ್ರಿ, ಅರಳಿ ಕೆಳಗೆ ಬಿದ್ದು ಬಿಡ್ತಾವೆ. ಪ್ರತಿಯೊಂದು ಇವು ದಾಂಡಿ ಹೂ, ಸದಾಮರಿ ಹೂ ಅದು ಏನು ಮಾಡ್ತಾವ್ರಿ, ಮುಂಜಾನೆ 4 ಗಂಟೆಗೆ ಅರಳ್ತಾವ್ರಿ, ಚಂತಾನೆ ಇರ್ತಾವೆ. ಸಂಜೆ 5 ಆತಂದ್ರೆ ಕೆಳಗಡೆ ಉದುರಿ ಬೀಳಕ್ಕೆ ಶುರು ಆಕವು. ಆದ್ರೆ ಗುರು ಬಸವ ಹೂವಿನ ಒಂದು ವಿಶೇಷತೆ ಐತಿ. ಇದ್ರ ಬೀಜ ಅದು ಎಲ್ಲಿರ್ತಾವ ಅಂದ್ರೆ ಇಲ್ಲಿ ಮೇಲ್ಗಡೆ ತುದಿಯಾಗ ಅರಳಿರ್ತಾವ್ರಿ ಹೂವು, ಕೆಳಗಡೆ ಅಲ್ಲಿ ಕರಿವು ಬೀಜ ಆಗಿರ್ತಾವ್ರಿ. ಆ ಥರನ ಬೀಜ ಹಾಕಿದ್ವಿ ಅಂದ್ರೆ ಏನು ಹಾಕವ್ರಿ, ಅರಳಿ ಹೂವು ಚಂದ ಆಕವ್ರಿ ಫ್ರೆಂಡ್ಸ್. ಅಂದ್ರೆ ಇವು ನಮ್ಮ ಗಣೇಶನ ಪೂಜೆ ಮಾಡ್ಲಿಕ್ಕೆ ಯೂಸ್ ಆಕವ್ರಿ. ಗಣಪತಿ ಪೂಜೆ ಸಂಜೆಗೆ ಮಾಡೋದಿರ್ತೈತ್ರಿ. ಭಾಳ ಚಂದ ಅರಳ್ತಾವ್ರಿ, ವಾಸನೆನೂ ಭಾರಿ ಇರ್ತಾವ್ರಿ. ಇದ್ರೊಳಗೆ ವೆರೈಟಿ ಇರ್ತಾವ್ರಿ. ಹಳದಿ ಕಲರ್ ಹೂ ಇರ್ತಾವ್ರಿ, ಗುರುಬಸವ ಹೂ, ಗುರುಬಸನ ಹೂ ಅಂತೇಳಿ ಕರಿತೀವ್ರಿ. ಆಮೇಲೆ ಬಿಳಿ ಇರ್ತಾವ್ರಿ. ನಮ್ಮ ಮನೆ ಮುಂದೆ ಪಿಂಕ್ ಅದಾವ ನೋಡ್ರಿ, ಗುಲಾಬಿ ಭಾಳ ಚಂದ ಅರಳ್ಯಾವ್ರಿ. ನನಗಂತೂ ನೋಡಿ ಭಾರಿ ಖುಷಿ ಅನಿಸ್ತು. ನಮ್ಮ ಮನ್ಯಾಗ ಯಾವ ಹೂ ಅದಾವಲ್ರಿ ಆ ಥರನ ತೊಗೊಂಡು ನಾವು ಪೂಜೆ ಮಾಡ್ತೀವ್ರಿ. ದೇವ್ರೇನು ಯಾವ ಹೂ ಏರ್ಸಿದ್ರು ಅಲ್ಲಿ ಅನ್ನಂಗಿಲ್ಲ ಫ್ರೆಂಡ್ಸ. ನೀವು ಎಂಥವು ಸಾದಾ ಮಲ್ಲಿಗೆ ಏರ್ಸ್ರಿ, ದಾಂಡಿ ಹೂವು ಏರ್ಸ್ರಿ, ಗುರುಬಸನ ಹೂ ಏರ್ಸ್ರಿ, ಯಾವ ಅವಲಿ. ಆಮೇಲೆ ಆಷಾಢ ಲಕ್ಷ್ಮಿ ಪೂಜೆಗೂ ಇತ್ರನ ಹಾಕ್ತೀವ್ರಿ ನಾವೆಲ್ಲ. ಇದನ್ನ ಹೂ ಹಾಕಿ ನಾವು ಪೂಜೆ ಮಾಡ್ತೀವ್ರಿ. ಈಗ ಇಲ್ಲಿ ಒಳಗಡೆ ಬಂದನ್ರಿ ಪಂಚಮಾಳೆ ತೊಗೊಂಡು ಕರಿಡೇಬಿ, ಉದಿನ ಕಡ್ಡಿ, ಪುಟಾಣಿ, ಸಕ್ರೆ, ಆಮೇಲೆ ಇಲ್ಲಿ ಗುರುಬಸವ ಹೂ ಅಂದ್ರೆ ಗುರುಬಸನ ಹೂವು, ದಂಡಿ ಹೂವು, ಸದಾಮಲ್ಲಿ ಹೂವು ತೊಗೊಂಡೇನ್ರಿ. ಈ ಥರ ಹೂ ಏರ್ಸಿದ್ರಲಿನ ಎಷ್ಟು ಚಂದ ಮಾಡ್ತಾನೆ ನೋಡ್ರಿ. ನಾ ಈಗ ಅಂದ್ರೆ ಮನಸ್ಸಿದ್ದರೆ ಮಾರ್ಗ ರೀ ಅಂದಂಗೆ. ಹೂ ಗುಲಾಬಿ ಹೂನ ಬೇಕಂತೇನಿಲ್ಲ, ಸೇವಂತಿಗೆ ಹೂನ ಬೇಕಂತೇನಿಲ್ಲ. ಯಾವ ಹೂ ಇರ್ತಾವಲ್ಲ, ತಲೆ ಒಂದಿದ್ರೆ, ತಲೆ ಹುಷಾರಿದ್ರೆ ಅದರ್ಲಿಂದ ನಾವು ಎಷ್ಟು ಬೇಕಾದ್ರೆ ಚಂದ ಮಾಡ್ಬೋದು ರೀ. ನಾ ಇಲ್ಲಿ ಒಂದು ಮನೆ ತೊಳೆದಿಟ್ಟೇನಿ ರೀ. ಮನೆ ತೊಳೆದಿಟ್ಟು ಅದ್ರ ಮೇಲೆ ಗುಳ್ಳೋನ್ ಮೂರ್ತಿ ಇಟ್ಟು ನೋಡ್ರಿ. ಆಮೇಲೆ ಕ್ವಾಣ ತಂದಿಟ್ಟನು, ಕತ್ತಿರಿ ಬುಟ್ಟಿಯಾಗ ಕತ್ತಿ ಹಾಕಿಟ್ಟೇನಿ ರೀ ಕ್ವಾಣ ಕಡಿಲಕ್ಕ. ಆಮೇಲೆ ಮನೆ ಮುಂದೆ ಎಲ್ಲ ರಂಗೋಲಿ ಹಾಕಿ ನೋಡ್ರಿ ಇಟ್ಟು ಚಂದ. ಯಾವ ರೀತಿ ನಾವು ಪ್ರತಿ ಮಂಗಳವಾರಕ್ಕೊಮ್ಮೆ ಇದೇ ರೀತಿ ಮಾಡ್ತೀವಿ ರೀ ಗುಳ್ಳೋನ ಪೂಜೆ ರೀ. ಅಂದ್ರೆ ಈ ವಾರ 5 ಮಂಗಳವಾರ ಬಂದವ್ರಿ. ಪ್ರತಿ ಮಂಗಳವಾರಕ್ಕೊಮ್ಮೆ ಬೇರೆ ಬೇರೆ ಮೂರ್ತಿ ಮಾಡಿದ್ರಿ. ಈಗ 2 ಗುಳ್ಳೋ ಮುಗ್ದಾವ್ರಿ. 2 ಗುಳ್ಳೋ ಸೇಮ್ ಮಾಡಿದೀವ್ರಿ. ಇನ್ನು 3ನೇ ಗುಳ್ಳವ ನವಲಿನ ಗುಳ್ಳೋ ಮಾಡ್ತೀವ್ರಿ. 4ನೇ ಗುಳ್ಳವ ತಿಗರಿ ಗುಳ್ಳೋ ಅಂತ ಹೇಳಿ ಮಾಡ್ತೀವ್ರಿ ಫ್ರೆಂಡ್ಸ್. ಅಂದ್ರೆ 4 ಬಂದಿದ್ರೆ 5 ಬಂದಿದ್ರೆ 2 ಇಂಥವು ಸೇಮ್ ಹಾಕೋದ್ರಿ. ಆಮೇಲೆ 3ನೇದು ಏನು ಮಾಡೋದ್ರಿ, ನವಲಿಂದ ಹಾಕೋದ್ರಿ. ಆಮೇಲೆ 5ನೇದು 4ನೇದು ನವಲಿಂದ, 3ನೇದು 4ನೇದು ತಿಗರಿದ, 3ನೇದು ನವಲಿಂದ, ಈ ರೀತಿ ಮಾಡೋದಿರ್ತೈತಿ ರೀ. ಈಗ ಎಲ್ಲ ರಂಗೋಲಿದು ಹಾಕೊಂಡು ಬಂದಿದ್ದಾಗೈತಿ. ಇದಕ್ಕೆ ನಾ ಹೂ ಏರ್ಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಹೂವಿನ ಅಲಂಕಾರ ಯಾವ ರೀತಿ ಮಾಡ್ತಾರೆ ನೋಡ್ತಾ ಇರಿ. ಎಷ್ಟು ಮಸ್ತ್ ಮಾಡೀನಿ ಅಂತೇಳಿ ನೀವು ನೋಡಿ ಹೇಳ್ತೀರಿ. ನೋಡ್ರಿ ಯಾವ ರೀತಿ ಹೂವಿನ ಅಲಂಕಾರ ಮಾಡೀನಿ, ಎಷ್ಟು ಚಂದ ಕಾಣಿಸ್ಲಾಕತ್ತೈತಿ ನೋಡ್ರಿ. ಇವ ದಂಡಿ ಹೂವು, ಗುರುಬಸವ ಹೂವನ್ನ ಏರಿಸಿ ಯಾವ ರೀತಿ ಅಲಂಕಾರ ಮಾಡೀನಿ. ಆಮೇಲೆ ಹೂವದು ಏರಿಸಿದಾದ್ಮೇಲೆ ಈಗ ಏನು ಮಾಡ್ಕೋಬೇಕ್ರಿ, ಗುಳ್ಳೋಗೆ ಈ ರೀತಿ ಕುಂಕುಮ ಹಚ್ಕೋಬೇಕ್ರಿ. ಕ್ವಾನಿಗೆ ಕುಂಕುಮ ಹಚ್ಚಿದ್ದೀನಿ ರೀ. ಆಮೇಲೆ ಇಲ್ಲಿ ಕತ್ತಿ ಇರ್ತೈತಿ ಅಲ್ರಿ, ಕತ್ತಿನ ಬುಟ್ಟಿಗೆ ಏನು ಮಾಡ್ತೇನೆ ರೀ, ಕುಂಕುಮ ಹಚ್ಕೋತೀನಿ ರೀ. ಇದನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಅವ್ವಾದು ಮಾಡ್ಕೊತ ಬಂದಾರಿ. ಯಾಕೂ ಗೊತ್ತಿಲ್ಲ, ಗುಳ್ಳೋನ ಪೂಜೆ ಆಗೋಣ ಮನ್ಯಾಗ ಗಂಡು ಹುಡುಗರು ಯಾರು ಇರ್ತಾರಲ್ರಿ ಅವ್ರಿಗೆ ಕತ್ತಿ ತೊಗೊಂಡ ಕ್ವಾನ ಕಡಿ ಸಂಪ್ರದಾಯ ಐತ್ರಿ. ಯಾಕೋ ಕ್ವಾನ ಕಡಿತಾರೋ ನನಗೂ ಗೊತ್ತಾಗಿಲ್ಲ ರೀ ಫ್ರೆಂಡ್ಸ್. ಅವ್ರು ಏನು ಮುಂದುವರ್ಸ್ಕೊಂಡು ಬಂದಾರಲ್ರಿ ಅದನ್ನ ನಾವು ಮುಂದುವರ್ಸ್ಕೊಂಡು ಬಂದೀವು. ಈಗ ಗುಳ್ಳೋಗಿ ಏನು ಮಾಡಿದ್ದೀನಿ, ಕುಂಕುಮ ಹಚ್ಚೋದಾಗ ಅರಿಶಿನ ಹಚ್ಚಿದ್ದೀನಿ ರೀ. ಇದಾದ ಬಳಿಕ ಈಗ ಏನು ಮಾಡ್ತೀವಿ ರೀ, ಮುಂದಿಂದೆಲ್ಲ ಪೂಜೆ ಕಾರ್ಯಕ್ರಮ ನಮ್ಮ ಸ್ನೇಹಲ್ ಮಾಡಾಕಿದಾಳ್ರಿ. ಆಕಿ ಮಾಡ್ತಾನು, ನಾನು ಕಲ್ಕೋತಾನೆ ಮಮ್ಮಿ ಅಂತ ಹೇಳಿ ಅಂದಳ್ರಿ. ನನ್ನ ಮಗಳಿನ ಸಣ್ಣಕ್ಕಿದಾಳ್ರಿ, ಆದ್ರೆ ಪ್ರತಿಯೊಂದು ಎಲ್ಲ ಕೆಲಸ ಮಾಡ್ತಾಳೆ ನೋಡ್ರಿ. ಇವು ಯಾವುದು ನಾವು ಇಲ್ಲ ಹೊಲದಾಗೆಲ್ಲ ಬೀಜ ಹಾಕೋದು ಮಾಡ್ತಾಳ್ರಿ. ಸಬ್ಬಸಿಗೆ ಬೀಜ, ಕೊತ್ತಂಬರಿ ಬೀಜ ಅದನ್ನು ಹಾಕ್ತಾಳ್ರಿ. ಆಮೇಲೆ ಹೆಲ್ಪ್ ಮಾಡ್ತಾಳ್ರಿ. ಆಮೇಲೆ ಭಾಂಡೆ ತೊಳ್ಕೊಳ್ದಿತ್ತಂದ್ರೆ ಎಲ್ಲ ಭಾಂಡೆ ತೊಳ್ಕೊತಾಳ್ರಿ, ಕಸ ಹೊಡಿತಾಳ್ರಿ ಫ್ರೆಂಡ್ಸ್. ಆಮೇಲೆ ಈ ರೀತಿ ಪೂಜೆ ಪದ್ಧತಿಗಳನ್ನ ಮಾಡ್ತಾಳ್ರಿ, ಪೂಜಾ ಕಾರ್ಯಕ್ರಮಗಳನ್ನ. ಈಗ ನಾ ಪೂಜೆ ಮಾಡಾಕಿದ್ರೆ ಮಮ್ಮಿ ಉದಿನ ಕಡ್ಡಿಯೋದು ನಾ ಬೆಳಗ್ತಾನಂದಳು. ಅದಕ್ಕೆ ಫೈನಲಿ ಉದಿನ ಕಡ್ಡಿಯೋದು ಹಚ್ಚೋಕ್ಕಿಂತ ಮುಂಚೆ ಯಾವ ರೀತಿ ಆಗೈತಿ ಹೂವಿನ ಅಲಂಕಾರ ಅಂತೇಳಿ ತೋರಿಸ್ಲಾಕ ನಿಮ್ಗೆ ಈ ರೀತಿ ಒಂದು ವಿಡಿಯೋ ಮಾಡಿ ನೋಡ್ರಿ. ಎಷ್ಟು ಚಂದ ಆಗೈತೆ ನೋಡ್ರಿ ಹೂವಿನ ಅಲಂಕಾರ. ನನಗಂತೂ ನೋಡಿ ಭಾರಿ ಖುಷಿ ಅನಿಸ್ತೀರಿ. ನಾವು ಪ್ರತಿ ಮಂಗಳವಾರಕ್ಕೊಮ್ಮೆ ಇದೇ ರೀತಿ ಮಾಡ್ತೀವಿ ರೀ ಗುಳ್ಳೋನ ಪೂಜೆ. ಈಗ ಆರತಿ ಹಚ್ಕೊಂಡು ಬಂದ ನೋಡ್ರಿ. ಇಲ್ಲಿ ನೋಡ್ರಿ ಗುಳ್ಳೋನ ಪೂಜೆ ಮಾಡ್ಲಿಕ್ಕೆ ಏನೇನು ಬೇಕಾಗತ್ತೆ ರೀ. ಇದೆಲ್ಲ ಇದೇ ರೀತಿ ಆರತಿ ಕೆಳಗೂ ರಂಗೋಲಿ ತೆಗೆದೀನಿ ರೀ. ಆಮೇಲೆ ಈ ಕಡೆ ಗಂಟೆ ರೀ. ಆಮೇಲೆ ಉದಿನ ಕಡ್ಡಿ ಹಚ್ಚೋದು, ಧೂಪಾರ್ತಿ ಬದಲ್ಲ ಉದಿನ ಕಡ್ಡಿ ಹಚ್ಚಲಾಕ ಇಲ್ಲಿ ಚುಚ್ಚಲಾಕ ಒಂದು ಇದು ಹಿತ್ತಾಳಿದೈತಿ ರೀ, ಅದನ್ನು ತೊಗೊಂಡಿದ್ದೆವು. ಅದ್ರ ಕೆಳಗೂ ಕಂಪಲ್ಸರಿ ಧೂಪಾರ್ತಿ ಗಂಟೆ ಕೆಳಗೂ ರಂಗೋಲಿ ಹಾಕಬೇಕಾಕೈತಿ ರೀ. ಆರತಿ ಕೆಳಗೂ ರಂಗೋಲಿ ಹಾಕಬೇಕಾಕೈತಿ ರೀ. ಈ ರೀತಿ ನೋಡ್ರಿ ಯಾವ ರೀತಿ ಆರತಿ ಅದು ಹಚ್ಚಿದ ಮೇಲೆ ಈಗ ಏನು ಮಾಡ್ಕೊಂಡ್ರಿ, ಉದಿನ ಕಡ್ಡಿ ಹಚ್ಕೊಂಡು ರೀ. ಉದಿನ ಕಡ್ಡಿ ಆಕಿಗೆ ನಮ್ಮ ಸ್ನೇಹಿಲ್ಗೆ ಹಚ್ಲಾಕ ಬರೋದಿಲ್ಲ ಎಲ್ಲಿ ರೀ, ಮತ್ತು ಬೆಂಕಿ ಅದು ಹೊತ್ತಿಗಿದ್ದು ತಂಗಿಗೆ ಅಂಥೇಳಿ ನಾನೇ ಏನು ಮಾಡಿದ್ನಿ ಹಚ್ಚಿ ಕೊಡಾಕತ್ತೀನಿ ರೀ. ಪೂರ್ತಿ ಹಚ್ಚೋದಾಗ ಈಗ ಏನು ಮಾಡ್ತೇನೆ ರೀ, ಆಕೆ ಕೈಯಾಗ ಉದಿನ ಕಡ್ಡಿ ಕೊಡ್ತೇನೆ ಫ್ರೆಂಡ್ಸ್ ರೀ. ಯಾವ ರೀತಿ ನೀವು ಯಾವ ರೀತಿ ಗುಳ್ಳೋನ ಪೂಜೆ ಮಾಡ್ತೀರಿ ಅಂತೇಳಿ ನಿಮ್ಮ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ಒಂದೊಂದು ಕಡೆ ಕರ್ನಾಟಕದೊಳಗೆ ಎಲ್ಲರೂ ಮಣ್ಣಿನ ಎತ್ತ ಪೂಜೆ ಮಾಡ್ತಾರೆ ರೀ. ನಮ್ಮ ಉತ್ತರ ಕರ್ನಾಟಕದೊಳಗೆ ನಾವು ಈ ರೀತಿ ಗುಳ್ಳೋನ ಪೂಜೆ ಅಂತ ಕರಿತೀವಿ ನೋಡ್ರಿ ಇದನ್ನು. ಈಗ ನಮ್ಮ ಸ್ನೇಹಲ್ಲಿ ಏನು ಮಾಡ್ಲಾಕತ್ತಳ್ರಿ, ಉದಿನ ಕಡ್ಡಿ ಬೆಳಗಲಾಕತ್ತಾಳು, ಗಂಟೆ ಬಾರ್ಸ್ಲಾಕತ್ತಾಳು ನೋಡ್ಲಾತ್ತೀರಿ. ಯಾವ ರೀತಿ ಚಿಕ್ಕ ಮಕ್ಕಳಿದ್ರು ಕೂಡ ಎಷ್ಟು ಸಂಪ್ರದಾಯ ಪದ್ಧತಿಗಳನ್ನ ಮಾಡ್ಕೊಂಡು ಬರ್ತಾಳೆ ನೋಡ್ರಿ. ನಮ್ಮ ಸ್ನೇಹಲ್ಗಂತೂ ಭಾರಿ ಇಷ್ಟ ರೀ ಈ ರೀತಿ ಎಲ್ಲ ಪೂಜೆ ಪುರಸ್ಕಾರಗಳನ್ನ ಮಾಡೋದು. ನೀವು ಮಕ್ಕಳಿಗೆ ಚಿಕ್ಕವರಿದ್ದಾಗ ಕಲಿಸುತ್ತ ಬರ್ರಿ. ಯಾಕಂದರೆ
ಚಿಕ್ಕವರಿದ್ದಾಗ ಕಲಿಸಿದ್ರಂದ್ರೆ ಅವರೆಲ್ಲ ಪದ್ಧತಿಗಳು ಆಚಾರ ವಿಚಾರಗಳು ದೇವರಲ್ಲಿ ನಂಬಿಕೆ ಬರ್ತೈತ್ರಿ, ಮುಂದುವರ್ಸ್ಕೊಂಡು ಹೋಗ್ತಾರ್ರಿ. ಈಗಿನ ಜನ್ರೇಷನ್ ಮಕ್ಕಳಿಗೆ ಅವ್ರಿಗೆ ಇಷ್ಟ ಇರೋದಿಲ್ಲ ಈ ರೀತಿ ಮಕ್ಕಳಿಗೆ ಅಷ್ಟ ಅಲ್ಲಿ ದೊಡ್ಡವ್ರು ಸುಮ್ಮನೆ ನಮ್ಮ ವಯಸ್ಸಿನವ್ರು ಕೂಡ ರೀ ಒಂದು 10ನೇ ಸಾಲಿ ಕಲಿಕ್ರೆ ಬಿಡೋರೆ ಖರೆ ರೀ. ಆದ್ರೆ ಯಾವುದೂ ಆ ಹೆಂಡಿ ಹಿಡಿದು ಅಲ್ಲ, ಮಣ್ಣು ಹಿಡಿದು ಅಲ್ಲ, ಯಾವುದೂ ಆಚಾರ ವಿಚಾರಗಳು ಪೂಜೆ ಪುರಸ್ಕಾರಗಳು ಮಾಡೋದು ಅಲ್ಲ, ಯಾವುದೂ ಅಲ್ಲ ಅಂತಿರ್ತಾರೆ. ಆದ್ರೆ ನಾವು ಎಷ್ಟು ಎಜುಕೇಷನ್ ಕಲೀರಿ ಏನೋ ಕಲೀರಿ ಆಚಾರ ವಿಚಾರ ಪದ್ಧತಿಗಳನ್ನ ಯಾವುದೂ ಬಿಟ್ಟಿಲ್ಲ. ನಮ್ಮ ಅವ್ರು ಏನು ಮುಂದುವರ್ಸ್ಕೊಂಡು ಬಂದಾರಲ್ರಿ ಅದನ್ನೆಲ್ಲ ಪದ್ಧತಿಗಳನ್ನ ನಾನು ಮುಂದುವರ್ಸ್ಕೊಂಡು ಹೊಂಟೀನಿ ರೀ. ದೀಪಾವಳಿ ಒಳಗೆ ಪಾಂಡವ್ರನ್ನ ಹಾಕ್ತೇನೆ ರೀ. ಹೆಂಡಿ ಕಿವುಚಿ ಹೆಂಡಿಲಿ ಪ್ರತಿ 5 ದಿವ್ಸ ರೀ 5 ದಿವ್ಸ ಬೇರೆ ಬೇರೆ ರೀತಿ ಒಳಗೆ ಪಾಂಡವನ್ನ ಹಾಕ್ತೇನೆ ರೀ. ಆಮೇಲೆ ಈಗ ಪಂಚಮಿ ನಾಗರ ಪಂಚಮಿ ಒಳಗೆ ಗುಳ್ಳೋನ್ ಹಾಕ್ತೀನಿ ರೀ. ಆಮೇಲೆ ನಾಗರ ಪಂಚಮಿಗೆ ಉಂಡೆ ಮಾಡಿದ್ರಿ, ಎಳ್ಳು ಹುರಿದು ಎಲ್ಲ ಪ್ರತಿಯೊಂದೆಲ್ಲ ಪದ್ಧತಿಗಳನ್ನ ಮುಂದುವರ್ಸ್ಕೊಂಡು ಹೊಂಟೀನಿ ರೀ. ನಾ ಪ್ರತಿ ಅಮಾಸಿಗೊಮ್ಮೆ ಬ್ಯಾಳಿ ಹಾಕಿ ಬಾಣ ಹಿಡಿದ್ರಿ ನೋಡಾತ್ರಿ. ಫೈನಲಿ ಪೂಜೆ ಆದ್ಬೇಕು ಯಾವ ರೀತಿ ಕಾಣಾಕತ್ತೈತ್ರಿ. ಇನ್ನು ಬಾಣ ಅಷ್ಟು ಹಿಡಿದು ಬಾಕಿ ಐತಿ. ಊದಿನ ಕಡ್ಡಿ ಹಚ್ಚಿಟ್ಟಿದ್ದೀವಿ, ಆರತಿ ಹಚ್ಚಿಟ್ಟಿದ್ದೀವಿ, ಪುಟಾಣಿ ಸಕ್ರೆ ಬಾಣಕ್ಕೆ ತೊಗೊಂಡಿದ್ದೀವಿ ನೋಡ್ಲತ್ತೀರಿ. ಆಮೇಲೆ ಗುಳ್ಳೋವು ನೋಡ್ರಿ ಎಷ್ಟು ಚಂದ ಅಲಂಕಾರ. 2 ಗುಳ್ಳವ ಸೇಮ ಹಾಕಿದೀವಿ ರೀ. ಇನ್ನು 2 ಆದ ಬಳಿಕ 3ನೇ ಗುಳ್ಳವ ಏನು ಮಾಡ್ತೀವಿ ರೀ ಫ್ರೆಂಡ್ಸ, ನವಲಿನ ಗುಳ್ಳವ ಅಂತೇಳಿ ಹಾಕ್ತೀವಿ ರೀ. ಆಮೇಲೆ 4ನೇ ಗುಳ್ಳವ ಏನು ಮಾಡೋದ್ರಿ ಅಂದ್ರೆ ತಿಗರಿ ಗುಳ್ಳವ ಅಂಥೇಳಿ ಬರ್ತೈತೆ ರೀ. ಕುಂಬಾರ ಮನೆಯಾಗಿನೂ ಎಲ್ಲ ರೆಡಿಮೇಡ್ ತೊಗೋತಾರೆ, ತೊಗೊಂಡು ಮಾಡಿ ಅವ್ರ ಮನೇಲಿ ಮಾಡಿರ್ತಾರೆ. ನಾವೇನು ಕುಂಬಾರ ಮನೆಯಾಗಿನ ತೊಗೊಳಂಗಿಲ್ಲ, ನಾವೆಲ್ಲ ಒರಿಜಿನಲ್ ಮನೇಲಿನ ಮಾಡಿ ಮಣ್ಣಿನ ತಯಾರ್ಸಕ್ಕೆ ಬರ್ತೈತೆ ರೀ. ನಾವು ಮಣ್ಣಿನ ಮಾಡಿದೀವೆಲ್ಲ ಇದನ್ನು ಕರಿ ಮಣ್ಣಿನಿಂದ. ಈಗ ನಮ್ಮ ಸ್ನೇಹಲ ಪುಟಾಣಿ ಸಾಕ್ರಿ ಬಾಣ ಹಿಡ್ಲಕ್ಕ ನೋಡ್ರಿ. ಎಲ್ಲ ಪೂಜಾ ಕಾರ್ಯಕ್ರಮ ಆದ ಬಳಿಕ ಬಾಣ ಹಿಡಿದಾದ್ಮೇಲೆ ಈ ರೀತಿ ಏನು ಮಾಡಿದಳು ನೀರು ಸಿಂಬಿಡಿಸಿದಳು ರೀ. ಈಗ ಪ್ರತಿ ವರ್ಷ ಪ್ರತಿ ಎಲ್ಲ ಪೂಜಾ ಕಾರ್ಯಕ್ರಮ ಆಕಿನ ಮಾಡ್ಲಕತ್ತಾಳ ರೀ. ನೋಡ್ರಿ ಯಾವ ರೀತಿ ಕಾಲು ಬಿದ್ದಳು, ನಾ ಹೇಳಿಲ್ಲ ಏನಿಲ್ಲ ಪ್ರತಿಯೊಂದೆಲ್ಲ. ಚಿಕ್ಕ ಮಗಳು ಅದಾಳ ಖರೆ ಆದ್ರೆ ನಾವು ಮಾಡೋದು ನೋಡಿ ಆಕಿನೂ ಯಾವ ರೀತಿ ಕಲ್ಕೊಂಡಾಳ್ರಿ. ನಮ್ಮ ಸ್ನೇಹಲ ಶಾಲ್ಯಾಗೂ ಅಷ್ಟು ಹುಷಾರದಾಳ್ರಿ, ಸ್ಕೂಲ್ ಒಳಗೂ. ಆಮೇಲೆ ಆಚಾರ ವಿಚಾರ ಪದ್ಧತಿಗಳನ್ನ ಮಾಡ್ಲಕ್ಕೂ ಅಷ್ಟು ಹುಷಾರದಾಳ್ರಿ. ಪ್ರತಿಯೊಂದೆಲ್ಲ ನಾವು ನಮ್ಮ ಮಮ್ಮಿಯವರು ಏನು ಮಾಡಿರ್ತೀವಲ್ರಿ ಅದನ್ನ ನೋಡಿ ಎಲ್ಲ ಕಲ್ಕೋತಾಳ್ರಿ. ಆಮೇಲೆ ಎಲ್ಲ ಮಾಡ್ತಾಳ್ರಿ. ನಿಮ್ಮ ಮನ್ಯಾಗೂ ಚಿಕ್ಕ ಮಕ್ಕಳು ಇದ್ರಂದ್ರೆ ಇದೇ ರೀತಿ ನೀವು ಎಲ್ಲ ಕಲಿಸ್ರಿ. ಫೈನಲಿ ಈ ರೀತಿ ನಮ್ದು ಗುಳ್ಳೋನ ಪೂಜೆ ಆತ್ರಿ. ಇದಾದ ಬಳಿಕ ಇನ್ನು ಮಂಗಳವಾರ ಪೂಜೆ ಮಾಡಿದ್ರಿ ಈ ರೀತಿ. ಬುಧವಾರ ದಿನ ಮುಂಜಾನೆ ಎದ್ದು ಇದನ್ನು ಕ್ವಾಣ ಕಡಿದೈತ್ರಿ. ಈಗ ಪೂಜೆ ಆಗೋಣ ನಮ್ಮ ಸ್ನೇಹಲ ಅಂದ್ರೆ ಗಂಡು ಹುಡುಗರು ಇದ್ರೆ ಗಂಡು ಹುಡುಗರನ್ನ ಹಚ್ಚೋದ್ರಿ ಕಡಿಲಾಕ ಕ್ವಾಣ. ಆದ್ರೆ ಗಂಡು ಹುಡುಗರು ಯಾರೂ ಇಲ್ಲ ನಮ್ಮ ಮನ್ಯಾಗ ಚಿಕ್ಕವರು. ಅದಕ್ಕೆ ನಮ್ಮ ಸ್ನೇಹಲ್ಗೆ ಹಚ್ಚಿದೀವಿ ರೀತಿ. ಕತ್ತಿ ತೊಗೊಂಡ ಕ್ವಾಣ ಏನು ಮಾಡಿದಳ್ರಿ ಅದನ್ನು ಅಂದ್ರೆ ಕಡಿಲಾಕ ಹೋದಳ್ರಿ. ಕ್ವಾಣ ಅದ್ರ ಕತ್ತಿನ ಮುರಿದು ಹೋತು. ಅಷ್ಟಕ್ಕೆ ಇರ್ಲಿ ಬಿಡತ್ತನ್ರಿ. ಅಂದ್ರೆ ಸಣ್ಣವ್ರಿದ್ದಾಗ ನಾವು ಗುಳ್ಳೋನ್ ಹಾಕ್ತೀನಿ ರೀ, ನಮ್ಮ ತಮ್ಮ ಕ್ವಾಣ ಕಡಿತಿದ್ರಿ. ಅದನ್ನು ಸಂಪ್ರದಾಯ ರೀ. ನಾನು ನಮ್ಮ ತಮ್ಮ ಪ್ರತಿಯೊಂದು ಆಚಾರ ವಿಚಾರ ಎಲ್ಲ ಸಂಪ್ರದಾಯಗಳನ್ನ ನಮ್ಮ ಅವ್ವಾರು ನಮ್ಮ ಅಪ್ಪಾರ್ದು ಏನೇನು ಮಾಡ್ಯಾರಲ್ರಿ ಪದ್ಧತಿಗಳನ್ನ ಅದನ್ನು ಮುಂದುವರ್ಸ್ಕೊಂಡು ಹೊಂಟೀವ್ರಿ. ಇನ್ನೂ ನಮ್ಮ ತಮ್ಮವರು ಕೂಡ ಎಲ್ಲ ಪದ್ಧತಿಗಳನ್ನ ಮಾಡ್ತಾರೋ ಆಚಾರ ವಿಚಾರ. ಅವರು ಪುಣ್ಯಕ್ಕೆ ಇರ್ತಾರೆ. ಪುಣ್ಯದಿಂದ ಯಾವಾಗಾದ್ರೂ ಊರಿಗೆ ಬಂದ್ರಂದ್ರೆ ಎಲ್ಲ ಆಚಾರ ವಿಚಾರ ಪದ್ಧತಿಗಳನ್ನ ಮಾಡ್ತಾರೆ. ಹಳ್ಳಿ ಸೊಗಡ್ರಿ. ಹಳ್ಳಿದು ಯಾವುದು ಪದ್ಧತಿಯನ್ನು ನಶಿಸಿ ಹೋಗ್ಲಾಕ ಅಳಿಸಿ ಹೊಂಟೈತ್ರಿ. ಅಂಥವ್ದು ಅಳಿಸಿ ಹೋಗ್ಲಾಕ ಕೊಡ್ಲಾಕ ಹೋಗ್ಬೇಡ್ರಿ. ಈ ರೀತಿ ಪ್ರತಿಯೊಬ್ಬರೆಲ್ಲ ಹಂಚ್ಕೊಳ್ತೀವ್ರಿ ಸೋಷಿಯಲ್ ಮೀಡಿಯಾದಾಗ. ಮುಂದಿನವ್ರಿಗೆ ನೋಡಿ ಕಲೀಲಾಕ್ರಿ ಅನುಕೂಲ ಆಕೈತ್ರಿ. ಈಗಿನ ಜನ್ರೇಷನ್ ಮಕ್ಕಳಿಗೆ ಯಾವ ರೀತಿ ಇತ್ತು ಹಿಂದಕ್ಕಿಂದ ಪದ್ಧತಿಗಳನ್ನು ನೋಡಿ. ಈಗ ನಮ್ಮ ಸ್ನೇಹಲ ಲಾಸ್ಟಿಗೆ ಈ ರೀತಿ ಒಂದು ಕ್ಯಾಮ್ರಾಕ್ಕೆ ಪೋಸ್ ಕೊಟ್ಟು ನೋಡ್ರಿ. ಮಂಗಳವಾರ ದಿನ ಈ ರೀತಿ ಪೂಜೆ ಮಾಡಿದ್ರಿ. ಬುಧವಾರ ದಿನ ಇದನ್ನು ಏನು ಮಾಡಿದ್ರಿ ಗುಳ್ಳೋನ್ ತೊಗೊಂಡು ಆಡ್ಲಾಕ ಹೋಗೋದ್ರಿ. ನಾವು ಸಣ್ಣವ್ರಿದ್ದಾಗ ಸಾಲಿಗಳು ಸೂಟಿ ಕೊಡ್ತಿದ್ರಿ. ಪ್ರತಿ ಬುಧವಾರಕ್ಕೊಮ್ಮೆ ಮಧ್ಯಾಹ್ನ ಸೂಟಿ ಕೊಡ್ತಿದ್ರಿ. ಆಮೇಲೆ ಲಾಸ್ಟ್ನೇ ಗುಳ್ಳೋಗ್ರಿ ಪೂರ್ತಿ ಒಂದಿನ ಸೂಟಿ ಕೊಡ್ತಿದ್ರಿ. ಹೋಗಿದ್ದೀವಿ ರೀ ಕಾಜಿಬಾಗಿ ಕಾಶಿಲಿಂಗನ ಗುಡಿಗೆ 1000 ಕೊಳಕ್ಕೆ ಹೋಗಿ ಗುಳ್ಳೋನ್ ಆಡಿ ಬರ್ತಿದ್ದೀವಿ ರೀ ಎಲ್ಲರೂ ಗೆಳತಿಯರು ಕೂಡಿ. ಆಮೇಲೆ ಗೋಟೆದ ಕಾಶಿಲಿಂಗನ ಗುಡಿಗೆ ಹೋಗಿದ್ದೀವಿ ರೀ. ಈಗಿನವ್ರು ಯಾರೂ ಹೋಗಂಗಿಲ್ಲ. ಅದಕ್ಕೆ ನಾವು ಎಲ್ಲಿ ಹೋಗಂಗಿಲ್ಲ ಈ ಸಲ ರೀ. ಇಲ್ಲೇ ಮನ್ಯಾಗ ಪೂಜೆ ಮಾಡಿ ಅಷ್ಟೇ ಬಿಟ್ಟಿದ್ದೀವಿ ರೀ. ಈ ವಿಡಿಯೋ ಇಷ್ಟಕ್ಕೆ ಮುಗ್ಸಕ್ಕಿದನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಚಾನಲ್ ಪ್ರತಿಯೊಬ್ಬರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪ್ರತಿಯೊಬ್ಬರಿಗೆಲ್ಲ ಶೇರ್ ಮಾಡಿರಿ ಫ್ರೆಂಡ್ಸ್. ಇದನ್ನು ಗುಳ್ಳೋನ ಮಾಡಿದ ಪೂಜಾ ಕಾರ್ಯಕ್ರಮ. ಈಗ ನಾ 2 ಗುಳ್ಳೋ ಹಾಕಿನು. ಇನ್ನು 3ನೇ ಗುಳ್ಳವ 4ನೇ ಗುಳ್ಳೋದು ವಿಡಿಯೋ ನಿಮಗೆ ಶೇರ್ ಮಾಡ್ತಾನು. ಹೆಂಗೆ ಅನ್ನಿಸ್ತು ಈ ಗುಳ್ಳೋನ ಮಾಡಿದ ಪೂಜಾ ಕಾರ್ಯಕ್ರಮ ಅಂಥೇಳಿ ಪ್ರತಿಯೊಬ್ಬರೆಲ್ಲ ಕಮೆಂಟ್ ಮಾಡಿರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ರಿ. ನೀವು ಯಾವ ರೀತಿ ಗುಳ್ಳೋನ ಮೂರ್ತಿಗಳನ್ನ ಮಾಡಿರಿ, ಎಲ್ಲರೂ ಗುಳ್ಳೋನ ಹಾಕಿರೋ ಇಲ್ಲ ಅಂಥೇಳಿ ನಾನು ಕಮೆಂಟ್ ಮಾಡಿರಿ. ಹಂಗೆ ನನ್ನ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಿಗೆ ಸಪೋರ್ಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಭೇಟಿ ಹಾಕೋಣ ಫ್ರೆಂಡ್ಸ್. ಬಾಯ್ ಬಾಯ್.